ನಮಸ್ಕಾರ ವೀಕ್ಷಕರೇ, ಇವತ್ತಿನ ರವಿವಾರದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆ ಕುರಿತು ಕೆಲವು ಮಾಹಿತಿಗಳನ್ನು ತಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಇದೇ ತಿಂಗಳು 3ನೇ ತಾರೀಕು ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇದೆ. ಈ ಚುನಾವಣೆ ಈಶಾನ್ಯ ಕರ್ನಾಟಕ ಭಾಗದಲ್ಲಿ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಬಳ್ಳಾರಿ, ವಿಜಯನಗರ ಹಾಗೂ ಕೊಪ್ಪಳ ಜಿಲ್ಲೆಯ ವ್ಯಾಪ್ತಿಗೆ ಈ ಈಶಾನ್ಯ ಪದವೀಧರ ಕ್ಷೇತ್ರ ಬರ್ತದೆ. ಈ ಈಶಾನ್ಯ ಪದವೀಧರ ಕ್ಷೇತ್ರ ಪ್ರಾರಂಭ ಆಗಿರುವಂಥದ್ದು, ಅಸ್ತಿತ್ವಕ್ಕೆ ಬಂದಿದ್ದು 1988ರಿಂದ. 1988ರಿಂದ ಇಲ್ಲಿಯವರೆಗೆ ಪ್ರಾರಂಭದಲ್ಲಿ 3 ಅವಧಿಗೆ ಡಾಕ್ಟರ್ MR ತಂಗಾ ಅವರು BJPಯಿಂದ ಆಯ್ಕೆ ಆಗಿದ್ದರು. ಅಂದರೆ 1988ರಲ್ಲಿ, 1994ರಲ್ಲಿ ಮತ್ತು 2000 ಇಸ್ವಿ. ಈ 3 ಅವಧಿಗೆ BJPಯಿಂದ ಡಾಕ್ಟರ್ MR ತಂಗಾ ಆಯ್ಕೆಯಾಗಿದ್ದರು. ಅದೇ ರೀತಿ 2006ರಲ್ಲಿ ಮನೋಹರ್ ಮಸ್ಕಿ ಅವರು BJP ಪಕ್ಷದಿಂದ ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಆಯ್ಕೆಯಾಗ್ತಾರೆ. 2012ರಲ್ಲಿ ಅಮರನಾಥ್ ಪಾಟೀಲ್ರು ಅವರು ಕೂಡ BJPಯಿಂದ ಆಯ್ಕೆ ಆಗ್ತಾರೆ. ಕಳೆದ ಬಾರಿ 2018ರಲ್ಲಿ ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದ್ ಇವರು ಕಾಂಗ್ರೆಸ್ನಿಂದ ಆಯ್ಕೆ ಆಗ್ತಾರೆ. ಅಂದರೆ 1988ರಿಂದ ಏನು ಚುನಾವಣೆ ನಡೀತದೆ, ಈ ಚುನಾವಣೆಯಲ್ಲಿ ಹೆಚ್ಚು ಬಾರಿ BJPಯ ಅಭ್ಯರ್ಥಿನೇ ಆಯ್ಕೆ ಆಗ್ತಾರೆ. MR ತಂಗಾ 3 ಬಾರಿ, ಮನೋಹರ್ ಮಸ್ಕಿ 1 ಬಾರಿ ಮತ್ತು ಅಮರನಾಥ್ ಪಾಟೀಲ್ರು 1 ಬಾರಿ. ಕಳೆದ ಬಾರಿ ಮಾತ್ರ ಕಾಂಗ್ರೆಸ್ಸು ಈ ಕ್ಷೇತ್ರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ. ಕಳೆದ ಸಲ ತಮಗೆ ಗೊತ್ತಿದ್ದ ಹಾಗೆ ಸುಮಾರು 82,054 ಮತದಾರರು ನೋಂದಣಿ ಆಗಿರ್ತಾರೆ. ಅದರಲ್ಲಿ 55,471 ಮತದಾರರು ಮತ ಚಲಾವಣೆ ಮಾಡಿರ್ತಾರೆ. ಅದರಲ್ಲಿ 24,000ಕ್ಕಿಂತ ಹೆಚ್ಚು ಮೇಲ್ಪಟ್ಟು ಚಂದ್ರಶೇಖರ್ ಪಾಟೀಲ್ ಅವರು ಮತವನ್ನು ಪಡೆದು ಅವರು ಕಾಂಗ್ರೆಸ್ಸಿಂದ ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಾರೆ. ಒಟ್ಟು ಈ ಕ್ಷೇತ್ರದಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ 1 ಬಾರಿ ಮಾತ್ರ ಚುನಾವಣೆಯಲ್ಲಿ ಗೆದ್ದಿರುವಂಥದ್ದು. ಈಗ ಮತ್ತೆ ಇದೇ ತಿಂಗಳು 3ನೇ ತಾರೀಕು 2024 3ನೇ ತಾರೀಕು ಮತ್ತೆ ಚುನಾವಣೆ ನಮ್ಮ ಮುಂದಿದೆ. ಈ ಚುನಾವಣೆಯಲ್ಲಿ ಮತ್ತೆ ಕಳೆದ ಬಾರಿ ಕಾಂಗ್ರೆಸ್ನಿಂದ ಗೆದ್ದಂಥ ಚಂದ್ರಶೇಖರ್ ಪಾಟೀಲ್ರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಅದೇ ರೀತಿ BJPಯಿಂದ ಅಮರನಾಥ್ ಪಾಟೀಲ್ರು BJP ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಉಳಿದ ಹಾಗೆ ಪಕ್ಷೇತರ ಬಹಳಷ್ಟು ಜನ ಸ್ಪರ್ಧೆಯನ್ನು ಮಾಡಿದ್ದಾರೆ. ಆದರೆ ಈ ಬಾರಿ ಮತದಾರರ ಸಂಖ್ಯೆ ಜಾಸ್ತಿ ಆಗಿದೆ. ಕಳೆದ ಸಲ 80,000 ಮೇಲ್ಪಟ್ಟಿರುವಂತಹ ಸಂಖ್ಯೆ ಈ ಸಲ 1,50,000ಕ್ಕೂ ಮೇಲ್ಪಟ್ಟು ಈ ಸಲ ಪದವೀಧರರು ನೋಂದಣಿ ಮಾಡಿಕೊಂಡಿದ್ದಾರೆ. ಒಂದು ಅಂದಾಜು ಅಂಕಿ ಸಂಖ್ಯೆ ಹೇಳೋದಾದರೆ ಕಲಬುರಗಿಯಲ್ಲಿ ಒಂದು 37,000ಕ್ಕಿಂತ ಹೆಚ್ಚು ಜನ ನೋಂದಣಿ ಮಾಡ್ಕೊಂಡಿದ್ದಾರೆ. ಬೀದರ್ನಲ್ಲಿ 25,000 ಚಿಲ್ಲರ, ಬಳ್ಳಾರಿಯಲ್ಲಿ 24,000 ಚಿಲ್ಲರ, ರಾಯಚೂರಲ್ಲಿ ಒಂದು 19,000ಕ್ಕಿಂತ ಹೆಚ್ಚು, ಕೊಪ್ಪಳದಲ್ಲಿ ಒಂದು 16,000ಕ್ಕಿಂತ ಮೇಲ್ಪಟ್ಟು, ಯಾದಗಿರಿಯಲ್ಲಿ ಒಂದು 14,000ಕ್ಕಿಂತ ಮೇಲ್ಪಟ್ಟು ಮತ್ತು ವಿಜಯನಗರ ಜಿಲ್ಲೆಯಲ್ಲಿ 16,000ಕ್ಕಿಂತ ಪಟ್ಟು, ಹೀಗೆ ಒಟ್ಟು ಒಂದು ಅಂದಾಜು 1,50,000ಕ್ಕಿಂತ ಹೆಚ್ಚು ಪದವೀಧರರು ನಮ್ಮ ಈ ಬಾರಿ ಚುನಾವಣೆಯಲ್ಲಿ ಮತದಾರರಾಗಿ ನೋಂದಣಿ ಮಾಡಿಕೊಂಡಿದ್ದಾರೆ. ಮತ್ತು ಈ ಕ್ಷೇತ್ರದ ಬಗ್ಗೆ, ಈ ಒಟ್ಟಾರೆ ಈಶಾನ್ಯ ಪದವೀಧರ ಕ್ಷೇತ್ರದಲ್ಲಿ ಏನು ಅಂದರೆ ಒಟ್ಟು 41 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಈ 6 ಜಿಲ್ಲೆಗಳಲ್ಲಿ 41 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಈ 41 ವಿಧಾನಸಭಾ ಕ್ಷೇತ್ರದಲ್ಲಿ ಯಾರ್ಯಾರು ಗೆದ್ದಿದ್ದಾರೆ ಅಂತ ಹೇಳಿ ಈ ಕಳೆದ ಚುನಾವಣೆಯನ್ನು ನೋಡ್ತಾ ಹೋದರೆ ನಾವು 26 ಜನ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ದಾರೆ MLAಗಳಾಗಿ, 10 ಜನ BJPಯ ಅಭ್ಯರ್ಥಿಗಳು ಗೆದ್ದಿದ್ದಾರೆ, 3 ಜನ JDS, 2 ಪಕ್ಷೇತರರು ಆಯ್ಕೆಯಾಗಿದ್ದಾರೆ. ಹೀಗೆ ಒಟ್ಟು ಈ ಭಾಗದಲ್ಲಿ 41 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಅಂದರೆ ಅತಿ ಹೆಚ್ಚು ಇವತ್ತು ಕಾಂಗ್ರೆಸ್ಸಿನ MLAಗಳು ಈ ಕ್ಷೇತ್ರದಲ್ಲಿ ಇರುವಂಥದ್ದನ್ನು ನಾವು ಕಾಣ್ತೇವೆ. ಸೊ ಇದೆಲ್ಲವನ್ನೂ ಗಮನಿಸಿದಾಗ ಕಳೆದ ಸಲ ಏನು ಒಂದು ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರು ವಿನ್ ಆದರು, ಈ ಬಾರಿಯೂ ಕೂಡ ಹೆಚ್ಚು MLAಗಳು ಕಾಂಗ್ರೆಸ್ನಲ್ಲಿ ಇರೋದರಿಂದ ಅವರಿಗೇನು ಪ್ಲಸ್ ಪಾಯಿಂಟ್ ಆಗಬಹುದಾ ಅನ್ನುವಂಥ ಒಂದು ಚರ್ಚೆಗಳು ಪ್ರಾರಂಭ ಆಗಿರುವಂಥದ್ದು. ಇನ್ನು ನಮ್ಮ ಸಿಂಧನೂರು ತಾಲೂಕಿಗೆ ಬಂದರೆ, ಈ ತಾಲೂಕಿನಲ್ಲಿ ಸುಮಾರು 4,089 ಮತದಾರರು ಪದವೀಧರರು ನೋಂದಣಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಒಂದು 5 ಮತಗಟ್ಟೆಗಳನ್ನು ತೆರೆಯಲಾಗಿದೆ. 3ನೇ ತಾರೀಕೇನು ಮತದಾನ ಇದೆ, ಆ 3 ಮತದಾನದಲ್ಲಿ ತಹಸೀಲ್ ಆಫೀಸ್ನಲ್ಲಿ 2 ಕೌಂಟರ್ನ ಮತ್ತು ತಾಲೂಕು ಪಂಚಾಯಿತಿಯಲ್ಲಿ 1, ತುರಿವಾಳ ಮತ್ತು ಜವಳಗೆರೆದಲ್ಲಿ, ಹೀಗೆ ಒಟ್ಟು 5 ಮತದಾನ ಕೇಂದ್ರಗಳನ್ನು ತೆಗೆದಿದೆ. ನಾಳೆ 3ನೇ ತಾರೀಕು ನಡೆಯುವಂಥ ಚುನಾವಣೆಯ ಬಗ್ಗೆ
ಪೈಪೋಟಿ ಹೇಗೆ ನಡೀತಿದೆ ಅಂಥೇಳಿ ಹಾಗೆ ವಿಶ್ಲೇಷಣೆ ಮಾಡೋದಾದರೆ 3 ಜನರ ಮಧ್ಯೆ ಒಂದಿಷ್ಟು ಪೈಪೋಟಿ ಕಾಣ್ತಾ ಇದೆ ಕಣ್ಣಿಗೆ ಅನ್ನುವಂಥದ್ದು. ಕಾಂಗ್ರೆಸ್ಸಿನ ಚಂದ್ರಶೇಖರ್ ಪಾಟೀಲು ಮತ್ತು BJPಯ ಅಮರನಾಥ್ ಪಾಟೀಲು ಮತ್ತು ಪಕ್ಷೇತರ ಅಭ್ಯರ್ಥಿ ಪ್ರತಾಪ್ ರೆಡ್ಡಿ ಬಳ್ಳಾರಿ ಇವರ ಮಧ್ಯೆ ತ್ರಿಕೋನ ಸ್ಪರ್ಧೆ ಕಾಣ್ತಾ ಇದೆ. ಈಗಾಗಲೇ ಗೊತ್ತಿದ್ದ ಹಾಗೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಬೀದರ್ನ ಹುಮ್ನಾಬಾದ್ ಕಡೆಯವರು, BJPಯ ಅಭ್ಯರ್ಥಿ ಕಲಬುರಗಿ ಜಿಲ್ಲೆಯವರು ಮತ್ತು ಪಕ್ಷೇತರ ಅಭ್ಯರ್ಥಿ ಪ್ರತಾಪ್ ರೆಡ್ಡಿ ಬಳ್ಳಾರಿಯವರು ಬಳ್ಳಾರಿ ಕಡೆಯವರು. ಈ 3 ಜನರು ಕೂಡ ಒಂದೊಂದು ಜಿಲ್ಲೆಯಿಂದ ಬಂದಿರುವಂಥದ್ದು ಮತ್ತು ಹೆಚ್ಚಿನ ಮತದಾರರು ಇರುವಂಥದ್ದು ಇವತ್ತು ಮೊದಲು ಗುಲ್ಬರ್ಗ, ನಂತರ ಬೀದರು, ನಂತರ ಬಳ್ಳಾರಿ ಬರ್ತದೆ. ಬಳ್ಳಾರಿ ವಿಜಯನಗರ ಜಿಲ್ಲೆ ಒಟ್ಟಿಗೆ ಸೇರಿಸ್ಕೊಂಡು ಹೆಚ್ಚು ಮತದಾನ ಇರ್ತದೆ ಅಲ್ಲಿ. ಆದರೆ ಇವತ್ತು ವಿಜಯನಗರ ಮತ್ತು ಬಳ್ಳಾರಿ 2 ಆಗಿರೋದ್ರಿಂದ ಇವತ್ತು ಅಲ್ಲಿಯೂ ಕೂಡ ಹೆಚ್ಚು ಮತದಾರರಿರುವಂಥದ್ದು. ಸೊ ಇದನ್ನು ನೋಡ್ತಾ ಹೋದರೆ ಗುಲ್ಬರ್ಗ ಮತ್ತು ಬೀದರು, ಬಳ್ಳಾರಿ ಈ 3 ಜಿಲ್ಲೆಗಳಿಂದ ಅಭ್ಯರ್ಥಿಗಳು ಹೆಚ್ಚಿನ ಪೈಪೋಟಿಯನ್ನು ಹೊಡ್ತಕ್ಕಂಥದ್ದು ಮತ್ತು ತಮ್ಮ ಜಿಲ್ಲೆಯಲ್ಲಿ ಅವರು ಹೆಚ್ಚು ಮತವನ್ನು ಪಡಿಬೋದು ಅನ್ನುವಂತಹ ಮಾತಿದೆ. ಮತ್ತು ಬಹಳ ಮುಖ್ಯವಾಗಿ ಅಭ್ಯರ್ಥಿಗಳೇನಿದ್ದಾರೆ ಇದರಲ್ಲಿ ಬಹುತೇಕರು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇರುವಂಥದ್ರಿಂದ ಆ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಉಪನ್ಯಾಸಕರು, ಶಿಕ್ಷಕ ಪದವೀಧರರು ಏನಿದ್ದಾರೆ ಅವರು ಮತದಾರರಾಗಿ ನೋಂದಣಿ ಆಗಿರ್ತಾರೆ. ಹೀಗಾಗಿ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿದಿಂದ ಸಾಮಾನ್ಯವಾಗಿ ಅವರಿಗೆ ಮತ ಸಿಗುತ್ತೆ ಅನ್ನುವಂಥ ವಿಚಾರದಲ್ಲಿ ಅಭ್ಯರ್ಥಿನ ಗೆಲುವು ಸೋಲಿನ ಲೆಕ್ಕಾಚಾರಗಳು ನಡೀತದೆ. ಆದರೆ ಈ ಸಲ ಈಗಾಗಲೇ ಹೇಳಿದ ಹಾಗೆ ಕಳೆದ ಸಲಕ್ಕಿಂತ ಹೆಚ್ಚು ಮತದಾರ ನೋಂದಣಿ ಆಗಿರುವುದರಿಂದ ಈ ಸಲ ಅಭ್ಯರ್ಥಿಗಳ ಪರವಾಗಿ ಮತ ಯಾಚಿಸಲು ಹೋಗುವಂತಹ ಏನು ಅವರ ಅಭ್ಯರ್ಥಿಯ ಪರವಾಗಿರುವಂಥ ಕಾರ್ಯಕರ್ತರು ಏನಿದ್ದಾರೆ ಅವರಿಗೆ ಈ ಪದವೀಧರರ ವಿಳಾಸ ಒಂದು ಕಡೆ ಇದೆ, ಅವರು ಇನ್ನೊಂದು ಕಡೆ ಇರ್ತಾರೆ. ಹೀಗಾಗಿ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಹೀಗಾಗಿ ಭಾಳಷ್ಟು ಏನಂದರೆ ಶಾಲಾ ಕಾಲೇಜುಗಳಲ್ಲಿ ಹೆಚ್ಚು ಹೋಗಿ ಭೇಟಿ ನೀಡುವಂಥದ್ದು, ಈ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡೋದನ್ನು ನಾವು ಕಾಣ್ತಾ ಇದ್ದೇವೆ. ಮತ್ತು ಆಯಾ ಪಕ್ಷಗಳು ಕೂಡ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಟೀಮನ್ನು ಮಾಡಿ ಆ ಟೀಮಿನ ಅಡಿಯಲ್ಲಿ ಅಲ್ಲಿ ಬರುವಂತಹ MLAಗಳು, ಅಲ್ಲಿ ಬರುವಂತಹ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತು ಮತ್ತು ನಗರಸಭೆ ಈ ಎಲ್ಲರ ಒಂದು ಹೆಲ್ಪ್ ತಗೊಂಡು ಇವತ್ತು ತಮ್ಮ ಅಭ್ಯರ್ಥಿಯ ಪರವಾಗಿ ಮತ ಚಲಾಯಿಸಲಿಕ್ಕೆ ಎಲ್ಲರೂ ಕೂಡ ಮತದಾರನ ಭೇಟಿಗೆ ಮಾಡಲಿಕ್ಕೆ ಪ್ರತಿದಿನ ಹೋಗುವಂಥದ್ದನ್ನು ನಾವು ಕಾಣ್ತೇವೆ. ಮತ್ತು ವಿಶೇಷವಾಗಿ ಫೋನ್ ಮುಖಾಂತರ ಮತದಾರರಿಗೆ ಮತಯಾಚನೆಯನ್ನು ಮಾಡ್ತಿರುವಂಥದ್ದನ್ನು ಕಾಣ್ತಾ ಇದ್ದೇವೆ. ಸೊ ಇವೆಲ್ಲವನ್ನು ನೋಡಿದಾಗ ಮತ್ತು ಇದರ ಜೊತೆಗೆ ಈ ಸಲ ವಿಶೇಷವಾಗಿ ಇನ್ನೊಂದು ಏನಂತಂದರೆ ಈ ಹಣದ ಆಮಿಷ ಕೂಡ ಈ ಚುನಾವಣೆಯಲ್ಲೂ ಕೂಡ ಕೇಳಿಬರ್ತಾ ಇರುವಂಥದ್ದು. ಈಗ ವಿಧಾನಸಭಾ ಚುನಾವಣೆಗಳಲ್ಲಿ ಹಣ ಹಂಚಿ ಮತ ಪಡೆಯೋದನ್ನು ನೋಡಿದ್ವಿ. ಆದರೆ ಪದವೀಧರ ಕ್ಷೇತ್ರಕ್ಕೂ ಅದು ಅಂಟಿರೋದು ಸರಿಯಾದ್ದಲ್ಲ ಅಂತೇಳಿ. ಆದರೂ ಕೂಡ ಪಕ್ಷಗಳು ಕೆಲವು 500, ಕೆಲವು 1000 ರೂಪಾಯಿ ಒಂದೊಂದು ಮತಕ್ಕೆ ಕೊಡ್ತಾ ಇದ್ದಾರೆ, ಹಂಚ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಇವೆಲ್ಲವನ್ನೂ ನೋಡಿದಾಗ ಅಭ್ಯರ್ಥಿಗಳಿಗೆ ಯಾವುದು ಪ್ಲಸ್ಸು ಯಾವುದು ಮೈನಸ್ಸು ಅಂತ ನೋಡಿದಾಗ ಹೀಗಾಗಿ ಕಳೆದ ಬಾರಿ ಗೆದ್ದಂತಹ ಈಗಾಗಲೇ ಚಂದ್ರಶೇಖರ್ ಪಾಟೀಲ್ರು ಏನಿದ್ದಾರೆ ಅವ್ರು ಕಳೆದ ಬಾರಿ ಏನು ಗೆದ್ದರು ಭಾಳಷ್ಟು ಜನ ಪದವೀಧರರಿಗೆ ಅವರು ಭೇಟಿ ಆಗಿಲ್ಲ ಅನ್ನುವಂಥ ಮಾತುಗಳು ಚರ್ಚೆಗಳು ಕೇಳಿ ಬರ್ತವೆ. ಆದರೆ ಅವರಿಗೆ ಇದು ಮೈನಸ್ ಆದರೂ ಕೂಡ ಅವರಿಗೆ ಭಾಳ ಮುಖ್ಯವಾಗಿ ಈ ಸಲ ಪ್ಲಸ್ ಏನಂತಂದರೆ ಇವತ್ತು ಅವರ ಪಕ್ಷವೇ ಅಧಿಕಾರದಲ್ಲಿ ರಾಜ್ಯದಲ್ಲಿರುವಂಥದ್ದು ಮತ್ತು ವಿಶೇಷವಾಗಿ ಯುವಕರನ್ನು ಅಟ್ರ್ಯಾಕ್ಷನ್ ಮಾಡಿಕೊಳ್ಳಿಕ್ಕೆ ಸರ್ಕಾರ ಏನು ಗ್ಯಾರಂಟಿ ಯುವ ನಿಧಿ ಏನು 3,000 1500 ಏನು ಕೊಡ್ತಾ ಇದೆ ಇದು ಅವರಿಗೆ ನಮಗೆ ವರವಾಗುತ್ತೆ ಅನ್ನುವಂತಹದ್ದು ಇವತ್ತು ಕಾಂಗ್ರೆಸ್ಸಿನ ಚಂದ್ರಶೇಖರ್ ಪಾಟೀಲ್ ಅವರ ಪ್ಲಸ್ ಪಾಯಿಂಟು. ಹೀಗಾಗಿ ಅದನ್ನೇ ಮುಂದಿಟ್ಟುಕೊಂಡು ಇವತ್ತು ಯುವಜನ ಪದವೀಧರರನ್ನು ಭೇಟಿಯಾಗಿ ತಮ್ಮ ಸರ್ಕಾರದ ಸಾಧನೆಗಳನ್ನು ಹೇಳ್ತಾ ಮತವನ್ನು ಕೊಡ್ರಿ, ನಾವು ಮುಂದೆ ಆಯ್ಕೆ ಆದರೆ ನಿರುದ್ಯೋಗ ಸಮಸ್ಯೆನ ಈಡೇರಿಸ್ತೇವೆ, ಅಲ್ಲಿವರೆಗೂ ನಾವು ಈ ನಿರುದ್ಯೋಗ ಭತ್ಯೆ 3,015 ಏನು ಕೊಡ್ತಾ ಇದ್ದೀವಿ ಇದು ನಮ್ಮ ಸರ್ಕಾರ ಮಾಡಿರುವಂಥದ್ದು ಅಂತ ಹೇಳ್ತಾ ಮತಯಾಚನೆ ಮಾಡ್ತಾ ಇದ್ದಾರೆ. ಮತ್ತು BJP ಅಭ್ಯರ್ಥಿ ಅಮರನಾಥ್ ಪಾಟೀಲ್ರು ಈ ಹಿಂದೆ ಅಂದರೆ ಕಳೆದ ಸಲಕ್ಕಿಂತ ಹಿಂದೆ ಅವರು ಚುನಾಯಿತರಾದಾಗ ಅವರು ಮಾಡಿದಂಥ ಕೆಲಸ ಕಾರ್ಯಗಳು ಅವೆಲ್ಲವೂ ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿ ಕಾಣ್ತಾ ಇದೆ. ಮತ್ತು ಅವರ ಪಕ್ಷದ ಪ್ರಮುಖರು ಕೆಲವು ಕಡೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ನಡೀತಾ ಇರುವಂಥದ್ದು ಮತ್ತು ಬಹಳಷ್ಟು ಬಾರಿ ಈ ಈಶಾನ್ಯ ಪದವೀಧರ ಕ್ಷೇತ್ರದಲ್ಲಿ BJP ಅಭ್ಯರ್ಥಿ ಜಯಗಳಿಸಿದ್ದು ಕೂಡ ಅವರಿಗೆ ಎಲ್ಲೋ ಒಂದು ಕಡೆ ಪದವೀಧರರು BJPಯನ್ನು ಲೈಕ್ ಮಾಡ್ತಾರೆ, BJPಗೆ ಮತ ಹಾಕ್ತಾರೆ, ಹೀಗಾಗಿ ನನ್ನ ಗೆಲುವು ಖಂಡಿತ ಅನ್ನುವಂಥ ಲೆಕ್ಕದಲ್ಲಿ ಅವರು ಇದ್ದಾರೆ. ಸೊ ಇವೆಲ್ಲವನ್ನು ಈ ಇಬ್ಬರ ಮಧ್ಯೆ ಪ್ರತಾಪ್ ರೆಡ್ಡಿ ಬಳ್ಳಾರಿ ಅವರು ಕೂಡ ಕಳೆದ ಸಲ ಕೆಲವೇ ಅಲ್ಪ ಮತದಿಂದ ಸೋತಿದ್ದು ನನಗೆ ವರ ಆಗ್ತದೆ ಮತ್ತು
ಬಳ್ಳಾರಿ ವಿಜಯನಗರ ಹೆಚ್ಚು ಮತದಾರರು ಇದ್ದಾರೆ, ಅವರೆಲ್ಲರೂ ಕೂಡ ನನಗೆ ಬೆಂಬಲಿಸ್ತಾರೆ. ಇವತ್ತು ಬಳ್ಳಾರಿ ಹೊರತುಪಡಿಸಿ ಗುಲ್ಬರ್ಗ ಮತ್ತು ಬೀದರಲ್ಲಿ ಅವರವರು ಇಬ್ಬರೂ ಹಂಚಿಕೊಂಡ್ರೆ ನಾನು ಹೆಚ್ಚು ಇಲ್ಲಿ ಮತವನ್ನು ಪಡಿತೇನೆ ಮತ್ತು ಹೆಚ್ಚು ಮತದಾರರಿಗೆ ನಾನು ಸಂಪರ್ಕ ಇದೆ. ರಾಯಚೂರು, ಕೊಪ್ಪಳ ಎಲ್ಲ ಸುತ್ತಮುತ್ತ ಇರುವಂಥ ಏನು ನಮ್ಮ ಜಿಲ್ಲೆ ಇದೆ, ಇದು ನನಗೆ ವರವಾಗ್ತದೆ. ಮತ್ತು ಹೆಚ್ಚು ಗುಲ್ಬರ್ಗ ಮತ್ತು ಬೀದರ್ನವರೇ ಹೆಚ್ಚು ಅಭ್ಯರ್ಥಿಗಳಿಗೆ ಗೆದ್ದಿರುವಂಥದ್ದು. ನಮ್ಮ ಭಾಗದ ಇವರಿಗೆ ಯಾಕೆ ಕೊಡಬಾರ್ದು, ಮತ ಕೊಡಿ, ನಾವು ಹೋರಾಡ್ತೇನೆ ಅನ್ನುವಂಥದ್ದು ಪ್ರತಾಪ್ ರೆಡ್ಡಿ ಅವರು ಮತದಾರನ ಸೆಳೆಯಲಿಕ್ಕೆ ಹೊರಟಿದ್ದಾರೆ. ಈ ಮೂರು ಜನರ ಮಧ್ಯೆ ಪೈಪೋಟಿ ಇದೆ ಅನ್ನುವಂಥದ್ದು ಸಾಮಾನ್ಯವಾಗಿ ಕಂಡುಬರುವಂಥದ್ದು. ಇವತ್ತು ಇಷ್ಟೆಲ್ಲದರ ಮಧ್ಯೆಯೂ ಕೂಡ ಲೋಕಸಭಾ ಕ್ಷೇತ್ರದ ಚುನಾವಣೆ ನಿನ್ನೆ ತಾನೇ 1ನೇ ತಾರೀಕು ಮುಗಿದಿರುವಂಥದ್ದು. ಈಗ 3ನೇ ತಾರೀಕು ಇದು ಪದವೀಧರ ಕ್ಷೇತ್ರದ ಚುನಾವಣೆ ಇರುತ್ತೆ. 4ನೇ ತಾರೀಕು ಲೋಕಸಭಾ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಇದರೆಲ್ಲದರ ಮಧ್ಯೆ ಹೆಚ್ಚು ಲೋಕಸಭಾ ಕ್ಷೇತ್ರದ ಚುನಾವಣೆ ಬಗ್ಗೆನೇ ಹೆಚ್ಚು ಜನರಲ್ಲಿ ಚರ್ಚೆ ಇರೋದರಿಂದ ಈ ಈಶಾನ್ಯ ಪದವೀಧರ ಕ್ಷೇತ್ರ ಕೇವಲ ಪದವೀಧರರ ಮಾತ್ರ ವೋಟರ್ ಆಗಿರೋದ್ರಿಂದ ಹೆಚ್ಚು ಚರ್ಚೆ ಅಲ್ಲಲ್ಲಿ ಕಾಣ್ತಾ ಇಲ್ಲ ಮತ್ತು ಪ್ರಚಾರದ ಅಬ್ಬರ ಆ ಥರದ ಯಾವುದೂ ಕೂಡ ಎಲ್ಲಿಯೂ ಕೂಡ ಕಾಣ್ತಾ ಇಲ್ಲ. ನೇರವಾಗಿ ಹೋಗಿ ಮತದಾರರ ಭೇಟಿ ಆಗುವಂಥ ಕೆಲಸ ನಡೀತಿರುವ ಹಿನ್ನೆಲೆಯಲ್ಲಿ ಇದು ಹೆಚ್ಚು ಪ್ರಚಾರ ಆಗದೆ ಇರಬಹುದು. ಆದರೆ ಭಾಳ ಮುಖ್ಯವಾಗಿ ಏನು ಪದವೀಧರರಿದ್ದಾರೆ ಸರಿಯಾದ ಅಭ್ಯರ್ಥಿಯನ್ನು ಮತ್ತು ಸರಿಯಾದ ಪಕ್ಷವನ್ನು ಆಯ್ಕೆ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈ ಮೂರಲ್ಲಿ ಯಾರು ಗೆಲ್ತಾರೆ ಅನ್ನೋದು ನಂತರ ರಿಸಲ್ಟ್ ನೋಡಿದ ನಂತರ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವೆಲ್ಲರೂ ಕೂಡ ಕಾಯೋಣ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾರೆ. ನಮಸ್ಕಾರ.